ಹಳ್ಳ ಹಿಡಿಯುತ್ತಿವೆ ವಸತಿ ಯೋಜನೆ. ಅರ್ಧಂಬರ್ಧ ಮನೆ ಕಟ್ಟಿ ಜನ ಹೈರಾಣ. ಸರ್ಕಾರದ ಖಜಾನೆಯಲ್ಲಿ ಕಾಸಿಲ್ವಾ? ನೋಡಿ, ಒಂದೊಂದು ಮನೆಯೂ ಅರ್ಧಂಬರ್ಧ. ಕೆಲವರ ಮನೆಗೆ ಗೋಡೆ ಕಟ್ಟಿದ್ರೆ ಬಾಗ್ಲೂ ಇಲ್ಲ. ಹೊಸಲಿದ್ದ ಮನೆಗೆ RCC ಇಲ್ಲ, ಪ್ಲಾಸ್ಟಿಂಗ್ ಆಗಿಲ್ಲ. ಇಲ್ಲಿರೋ ಎಲ್ಲ ಮನೆಗಳು ಫುಲ್ ಅರ್ಧಂಬರ್ಧ ಆಗಿವೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ತಾಲೂಕಿನ ಭಗವತಿ ಗ್ರಾಮದಲ್ಲಿ 2021 ಹಾಗೂ 2022ರಲ್ಲಿ ಅಂಬೇಡ್ಕರ್ ವಸತಿ ನಿಗಮದಿಂದ ಮನೆ ಕಟ್ಟೋಕೆ ಸರ್ಕಾರದಿಂದ ಮಂಜೂರಾಗಿತ್ತು. 8 ರಿಂದ 9 ಮನೆಗಳಿಗೆ ಒಂದು ಬಿಲ್ ಮಂಜೂರಾಗಿದ್ದು ಬಿಟ್ರೆ ಮತ್ತೆ ಬಿಲ್ ಆಗಿಲ್ಲ. ಈಗ ನಮ್ಗೆ ಗೊಂಡ್ರ ಕೊಡಕ ರೊಕ್ಕ ಸರ್. ಈಗ ಮನಿ ಅದಕ್ಕೆ ಸಲಹೆ ನಿಂದ್ರಿಸಿ ಸರ್. ಅವರು ಪಂಚಾಯತ್ ಹೋಗಿ ಕೇಳಿದ್ರಣ 15 ದಿನ 8 ದಿನ ಅಂತ ಹೇಳ್ತಾರೆ ಸರ್ ಬಿಲ್ ಆಗಕ್ಕೆ. ಬಿಲ್ ಆಗವಲ್ದು ಸರ್. ಅದ್ರ ಸಲುವಾಗಿ ನಾವು ಮನೆ ನಿಂದಿಸ್ತೀವಿ ಸರ್. ಈಗ ನಮ್ಮ ತಮ್ಮಾರದು ಮದುವೆ ಸರ್ ಇನ್ನೊಂದು 2 ತಿಂಗಳದಾಗ. ಅದಕ್ಕೆ ನಾವು ಮನೆ ಕಡ್ಸೋಬೇಕ ಮತ್ತು ಅವ್ರು ಲಗ್ನ ಮಾಡ್ಬೇಕು ಒಂದು ತಿಳಿಲ್ಲ ಸರ್. ಹೀಗಾಗಿ ಫಲಾನುಭವಿಗಳು ಸರ್ಕಾರದಿಂದ ಕಂತಿನ ಹಣ ಬರುತ್ತೆ ಅಂತ ತಮ್ಮ ಸಾಲ ಸೋಲ ಮಾಡಿ ತಮ್ಮ ಕೈಯಲ್ಲಿದ್ದ ದುಡ್ಡು ಹಾಕಿ ಕಟ್ಟಿದ್ರು. ಇದೀಗ ಬಾಕಿ ಕಂತಿನ ಹಣ ಬರದೆ ಫಲಾನುಭವಿಗಳು ಫುಲ್ ಕಂಗಾಲಾಗಿದ್ದಾರೆ. ಇದ್ದ ಮನೆ ಬೀಳಿಸಿರೋದ್ರಿಂದ ಮನೆಗಳಲ್ಲಿ ಯಾವುದೇ ಕಾರ್ಯ ನಡೆಯುತ್ತಿಲ್ಲ ಅಂತ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ಅದು ಅನುದಾನದ ಬರಲಿಲ್ಲಪ್ಪ ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಮನೆನೂ ಮುಗಿದಿಲ್ಲ. ಮತ್ತು ಏನಾದರೂ ಮುಂದಿನ ಕಾರ್ಯಕ್ರಮಗಳು ಮಾಡ್ಬೇಕಪ್ಪ ಅಂತಂದ್ರೂ ಕೂಡ, ಯಾಕಂತಂದ್ರೆ ಈಗ ಮನೆ ಕಟ್ಬೇಕಪ್ಪ ಅಂತಂದ್ರೆ ಆ ಮನೆ ಕಟ್ಬೇಕಂದ್ರೆ ಬೇರೆದಾರು ಮನ್ಯಾಗ ಹೋಗಿ ಕೇಸಿ ಪತ್ರ ಹಾಕೊಂಡು ಕೇಸಿ ಇರ್ತೈತಿ. ಸಮಯಕ್ಕೆ ಸರಿಯಾಗಿ ಮನೆ ಮುಗಿಲಾರ್ದಕ್ಕೆ ಭಾಳ ತೊಂದರೆ ಆಕತಿ. ಮನೆಗಳಿಗೆ GPS ಆಗಿ 3 ತಿಂಗಳಾದ್ರೂ ಬಿಲ್ ಆಗಿಲ್ಲ. ಗ್ರಾಮ ಪಂಚಾಯಿತಿ ಕಚೇರಿ ನಿತ್ಯ ಅಲೆದಾಡುತ್ತಿದ್ದು ಮೇಲಿಂದ ಬಿಲ್ ಆಗಿಲ್ಲ, ಏನು ಮಾಡೋಣ ಎಂದು ಹೇಳಿ ಕಳುಹಿಸುತ್ತಿದ್ದಾರಂತೆ. ಅಧಿಕಾರಿಗಳು ಆದಷ್ಟು ಬೇಗ ಬಿಲ್ ಮಂಜೂರಾತಿ ಮಾಡಿ ಎಂದು ಫಲಾನುಭವಿಗಳು ಆಗ್ರಹ ಮಾಡುತ್ತಿದ್ದಾರೆ. ಈಗಾಗಲೇ ಜಿಲ್ಲೆಯಾದ್ಯಂತ 1904 ಮನೆಗಳು ವಿವಿಧ ಹಂತದಲ್ಲಿ ಕಾಮಗಾರಿ ನಡೆದು ಅರ್ಧಕ್ಕೆ ನಿಂತಿವೆ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಬಿಲ್ ಪಾಸ್ ಮಾಡಲಿ ಅನ್ನೋದು ಸೂಪರ್ 3 ಆಗ್ರಹ. ಸರ್ಕಾರ ಬಡವರಂತೆ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿಯೂ ಕೂಡ ಏನು ಅಂಬೇಡ್ಕರ್ ವಸತಿ ನಿಗಮ ಅನ್ನುವಂಥ ಒಂದು ಯೋಜನೆಯಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಅವರಿಗೆ ಮನೆಗಳನ್ನು ಕಟ್ಟಿಕೊಡುವಂಥ ಕೆಲಸ ಆಗಬೇಕಾಗುತ್ತೆ ಸರ್ಕಾರದಿಂದ. ಈಗಾಗಲೇ ಏನು ಸಾಕಷ್ಟು ಒಂದು ಗ್ರಾಮಗಳಲ್ಲಿ ಜಿಲ್ಲಾದ್ಯಂತ ಸಾಕಷ್ಟು ಏನು ಗ್ರಾಮಗಳಲ್ಲಿಯೂ ಕೂಡ ಒಂದು ಗ್ರಾಮದಲ್ಲಿ ಕನಿಷ್ಠ 7 ರಿಂದ 8, 10 ಮನೆಗಳನ್ನು ಈಗಾಗಲೇ ಮಂಜೂರಾತಿ ಮಾಡಿ ಅವರಿಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿರ್ತಾರೆ. ಆದರೆ ಅನುಮತಿ ಕೊಟ್ಟು ಏನು 2 ಬಿಲ್ಗಳನ್ನು ಹಾಕಿದ ನಂತರ ತದನಂತರ ಇಲ್ಲಿವರೆಗೂ ಕೂಡ ಏನು ಈಗ ನಾವು ಭಗವತಿ ಗ್ರಾಮದಲ್ಲಿದ್ದೀವಿ, ಇಲ್ಲಿ 8 ಮನೆಗಳು ಕೂಡ ನಡೆದಿದೆ. ಆದರೆ 8 ಮನೆಗಳು ಕೂಡ 2 ಬಿಲ್ಲನ್ನು ಹಾಕಿದ್ದಾರೆ. ಆದರೆ ಇನ್ನುಳಿದಂತೆ ಯಾವ ಬಿಲ್ಲುಗಳನ್ನು ಹಾಕಿಲ್ಲ. ಹೀಗಾಗಿ ಕಟ್ಟಲಿಕ್ಕೆ ತೊಂದರೆ ಆಗ್ತಾ ಇದೆ ನಮಗೆ. ಆಮೇಲೆ ಅರ್ಧಂಬರ್ಧ ಮನೆ ಕಟ್ಟಿ ನಾವು ಹೀಗೆ ಕೂತ್ಕೋಬೇಕಾಗಿದೆ. ಬೇರೆಯವರ ಮನೆಯಲ್ಲಿ ನಾವು ಈಗಾಗಲೇ ವಸತಿ ಇರೋದರಿಂದ ಬಹಳ ಕಷ್ಟ ಆಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗನೆ ಈ ನಿಗಮದಿಂದ ಹಣ ಕೊಟ್ಟರೆ ನಾವು ಇರೋ ಮನೆಯನ್ನು ನೀಟಾಗಿ ಕಟ್ಕೊಂಡು ಇರೋವರ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸಂತ್ರಸ್ತರ ಮಾತಾಗಿದೆ. ಕ್ಯಾಮ್ರಾಮನ್ ಮಾಧ್ಯ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಹಳ್ಳ ಹಿಡಿಯುತ್ತಿವೆ ವಸತಿ ಯೋಜನೆ. ಅರ್ಧಂಬರ್ಧ ಮನೆ ಕಟ್ಟಿ ಜನ ಹೈರಾಣ. ಸರ್ಕಾರದ ಖಜಾನೆಯಲ್ಲಿ ಕಾಸಿಲ್ವಾ? ನೋಡಿ, ಒಂದೊಂದು ಮನೆಯೂ ಅರ್ಧಂಬರ್ಧ. ಕೆಲವರ ಮನೆಗೆ ಗೋಡೆ ಕಟ್ಟಿದ್ರೆ ಬಾಗ್ಲೂ ಇಲ್ಲ. ಹೊಸಲಿದ್ದ ಮನೆಗೆ RCC ಇಲ್ಲ, ಪ್ಲಾಸ್ಟಿಂಗ್ ಆಗಿಲ್ಲ. ಇಲ್ಲಿರೋ ಎಲ್ಲ ಮನೆಗಳು ಫುಲ್ ಅರ್ಧಂಬರ್ಧ ಆಗಿವೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ತಾಲೂಕಿನ ಭಗವತಿ ಗ್ರಾಮದಲ್ಲಿ 2021 ಹಾಗೂ 2022ರಲ್ಲಿ ಅಂಬೇಡ್ಕರ್ ವಸತಿ ನಿಗಮದಿಂದ ಮನೆ ಕಟ್ಟೋಕೆ ಸರ್ಕಾರದಿಂದ ಮಂಜೂರಾಗಿತ್ತು. 8 ರಿಂದ 9 ಮನೆಗಳಿಗೆ ಒಂದು ಬಿಲ್ ಮಂಜೂರಾಗಿದ್ದು ಬಿಟ್ರೆ ಮತ್ತೆ ಬಿಲ್ ಆಗಿಲ್ಲ. ಈಗ ನಮ್ಗೆ ಗೊಂಡ್ರ ಕೊಡಕ ರೊಕ್ಕ ಸರ್. ಈಗ ಮನಿ ಅದಕ್ಕೆ ಸಲಹೆ ನಿಂದ್ರಿಸಿ ಸರ್. ಅವರು ಪಂಚಾಯತ್ ಹೋಗಿ ಕೇಳಿದ್ರಣ 15 ದಿನ 8 ದಿನ ಅಂತ ಹೇಳ್ತಾರೆ ಸರ್ ಬಿಲ್ ಆಗಕ್ಕೆ. ಬಿಲ್ ಆಗವಲ್ದು ಸರ್. ಅದ್ರ ಸಲುವಾಗಿ ನಾವು ಮನೆ ನಿಂದಿಸ್ತೀವಿ ಸರ್. ಈಗ ನಮ್ಮ ತಮ್ಮಾರದು ಮದುವೆ ಸರ್ ಇನ್ನೊಂದು 2 ತಿಂಗಳದಾಗ. ಅದಕ್ಕೆ ನಾವು ಮನೆ ಕಡ್ಸೋಬೇಕ ಮತ್ತು ಅವ್ರು ಲಗ್ನ ಮಾಡ್ಬೇಕು ಒಂದು ತಿಳಿಲ್ಲ ಸರ್.
ಹೀಗಾಗಿ ಫಲಾನುಭವಿಗಳು ಸರ್ಕಾರದಿಂದ ಕಂತಿನ ಹಣ ಬರುತ್ತೆ ಅಂತ ತಮ್ಮ ಸಾಲ ಸೋಲ ಮಾಡಿ ತಮ್ಮ ಕೈಯಲ್ಲಿದ್ದ ದುಡ್ಡು ಹಾಕಿ ಕಟ್ಟಿದ್ರು. ಇದೀಗ ಬಾಕಿ ಕಂತಿನ ಹಣ ಬರದೆ ಫಲಾನುಭವಿಗಳು ಫುಲ್ ಕಂಗಾಲಾಗಿದ್ದಾರೆ. ಇದ್ದ ಮನೆ ಬೀಳಿಸಿರೋದ್ರಿಂದ ಮನೆಗಳಲ್ಲಿ ಯಾವುದೇ ಕಾರ್ಯ ನಡೆಯುತ್ತಿಲ್ಲ ಅಂತ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ಅದು ಅನುದಾನದ ಬರಲಿಲ್ಲಪ್ಪ ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಮಣ್ಣಿನೂ ಮುಗಿದಿಲ್ಲ. ಮತ್ತು ಏನಾದರೂ ಮುಂದಿನ ಕಾರ್ಯಕ್ರಮಗಳು ಮಾಡ್ಬೇಕಪ್ಪ ಅಂತಂದ್ರೂ ಕೂಡ, ಯಾಕಂತಂದ್ರೆ ಈಗ ಮನೆ ಕಟ್ಬೇಕಪ್ಪ ಅಂತಂದ್ರೆ ಆ ಮನೆ ಕಟ್ಬೇಕಂದ್ರೆ ಬೇರೆದಾರು ಮನ್ಯಾಗ ಹೋಗಿ ಕೇಸಿ ಪತ್ರ ಹಾಕೊಂಡು ಕೇಸಿ ಇರ್ತೈತಿ. ಸಮಯಕ್ಕೆ ಸರಿಯಾಗಿ ಮನೆ ಮುಗಿಲಾರ್ದಕ್ಕೆ ಭಾಳ ತೊಂದರೆ ಆಕತಿ. ಮನೆಗಳಿಗೆ GPS ಆಗಿ 3 ತಿಂಗಳಾದ್ರೂ ಬಿಲ್ ಆಗಿಲ್ಲ. ಗ್ರಾಮ ಪಂಚಾಯಿತಿ ಕಚೇರಿ ನಿತ್ಯ ಅಲೆದಾಡುತ್ತಿದ್ದು ಮೇಲಿಂದ ಬಿಲ್ ಆಗಿಲ್ಲ, ಏನು ಮಾಡೋಣ ಎಂದು ಹೇಳಿ ಕಳುಹಿಸುತ್ತಿದ್ದಾರಂತೆ. ಅಧಿಕಾರಿಗಳು ಆದಷ್ಟು ಬೇಗ ಬಿಲ್ ಮಂಜೂರಾತಿ ಮಾಡಿ ಎಂದು ಫಲಾನುಭವಿಗಳು ಆಗ್ರಹ ಮಾಡುತ್ತಿದ್ದಾರೆ. ಈಗಾಗಲೇ ಜಿಲ್ಲೆಯಾದ್ಯಂತ 1904 ಮನೆಗಳು ವಿವಿಧ ಹಂತದಲ್ಲಿ ಕಾಮಗಾರಿ ನಡೆದು ಅರ್ಧಕ್ಕೆ ನಿಂತಿವೆ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಬಿಲ್ ಪಾಸ್ ಮಾಡಲಿ ಅನ್ನೋದು ಸೂಪರ್ 3 ಆಗ್ರಹ. ಸರ್ಕಾರ ಬಡವರಂತೆ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿಯೂ ಕೂಡ ಏನು ಅಂಬೇಡ್ಕರ್ ವಸತಿ ನಿಗಮ ಅನ್ನುವಂಥ ಒಂದು ಯೋಜನೆಯಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಅವರಿಗೆ ಮನೆಗಳನ್ನು ಕಟ್ಟಿಕೊಡುವಂಥ ಕೆಲಸ ಆಗಬೇಕಾಗುತ್ತೆ ಸರ್ಕಾರದಿಂದ. ಈಗಾಗಲೇ ಏನು ಸಾಕಷ್ಟು ಒಂದು ಗ್ರಾಮಗಳಲ್ಲಿ ಜಿಲ್ಲಾದ್ಯಂತ ಸಾಕಷ್ಟು ಏನು ಗ್ರಾಮಗಳಲ್ಲಿಯೂ ಕೂಡ ಒಂದು ಗ್ರಾಮದಲ್ಲಿ ಕನಿಷ್ಠ 7ರಿಂದ 8, 10 ಮನೆಗಳನ್ನು ಈಗಾಗಲೇ ಮಂಜೂರಾತಿ ಮಾಡಿ ಅವರಿಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿರ್ತಾರೆ. ಆದರೆ ಅನುಮತಿ ಕೊಟ್ಟು ಏನು 2 ಬಿಲ್ಗಳನ್ನು ಹಾಕಿದ ನಂತರ ತದನಂತರ ಇಲ್ಲಿವರೆಗೂ ಕೂಡ ಏನು ಈಗ ನಾವು ಭಗವತಿ ಗ್ರಾಮದಲ್ಲಿದ್ದೀವಿ, ಇಲ್ಲಿ 8 ಮನೆಗಳು ಕೂಡ ನಡೆದಿದೆ. ಆದರೆ 8 ಮನೆಗಳು ಕೂಡ 2 ಬಿಲ್ಲನ್ನು ಹಾಕಿದ್ದಾರೆ. ಆದರೆ ಇನ್ನುಳಿದಂತೆ ಯಾವ ಬಿಲ್ಲುಗಳನ್ನು ಹಾಕಿಲ್ಲ. ಹೀಗಾಗಿ ಕಟ್ಟಲಿಕ್ಕೆ ತೊಂದರೆ ಆಗ್ತಾ ಇದೆ ನಮಗೆ. ಆಮೇಲೆ ಅರ್ಧಂಬರ್ಧ ಮನೆ ಕಟ್ಟಿ ನಾವು ಹೀಗೆ ಕೂತ್ಕೋಬೇಕಾಗಿದೆ. ಬೇರೆಯವರ ಮನೆಯಲ್ಲಿ ನಾವು ಈಗಾಗಲೇ ವಸತಿ ಇರೋದರಿಂದ ಬಹಳ ಕಷ್ಟ ಆಗ್ತಾ ಇದೆ. ಹೀಗಾಗಿ ಆದಷ್ಟು ಬೇಗನೆ ಈ ನಿಗಮದಿಂದ ಹಣ ಕೊಟ್ಟರೆ ನಾವು ಇರೋ ಮನೆಯನ್ನು ನೀಟಾಗಿ ಕಟ್ಕೊಂಡು ಇರೋವರ ಕೆಲಸ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸಂತ್ರಸ್ತರ ಮಾತಾಗಿದೆ. ಕ್ಯಾಮ್ರಾಮನ್ ಮಾಧ್ಯ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಹಳ್ಳ ಹಿಡಿಯುತ್ತಿವೆ ವಸತಿ ಯೋಜನೆ. ಅರ್ಧಂಬರ್ಧ ಮನೆ ಕಟ್ಟಿ ಜನ ಹೈರಾಣ. ಸರ್ಕಾರದ ಖಜಾನೆಯಲ್ಲಿ ಕಾಸಿಲ್ವಾ ನೋಡಿ, ಒಂದೊಂದು ಮನೆಯೂ ಅರ್ಧಂಬರ್ಧ. ಕೆಲವರ ಮನೆಗೆ ಗೋಡೆ ಕಟ್ಟಿದ್ರೆ ಬಾಗ್ಲೂ ಇಲ್ಲ. ಹೊಸಲಿದ್ದ ಮನೆಗೆ RCC ಇಲ್ಲ, ಪ್ಲಾಸ್ಟಿಂಗ್ ಆಗಿಲ್ಲ. ಇಲ್ಲಿರೋ ಎಲ್ಲ ಮನೆಗಳು ಫುಲ್ ಅರ್ಧಂಬರ್ಧ ಆಗಿವೆ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ತಾಲೂಕಿನ ಭಗವತಿ ಗ್ರಾಮದಲ್ಲಿ 2021 ಹಾಗೂ 2022ರಲ್ಲಿ ಅಂಬೇಡ್ಕರ್ ವಸತಿ ನಿಗಮದಿಂದ ಮನೆ ಕಟ್ಟೋಕೆ ಸರ್ಕಾರದಿಂದ ಮಂಜೂರಾಗಿತ್ತು. 8ರಿಂದ 9 ಮನೆಗಳಿಗೆ 1 ಬಿಲ್ ಮಂಜೂರಾಗಿದ್ದು ಬಿಟ್ರೆ ಮತ್ತೆ ಬಿಲ್ ಆಗಿಲ್ಲ. ಈಗ ನಮ್ಗೆ ಗೊಂಡ್ರ ಕೊಡಕ ರೊಕ್ಕ ಸರ್. ಈಗ ಮನಿ ಅದಕ್ಕೆ ಸಲಹೆ ನಿಂದ್ರಿಸಿ ಸರ್. ಅವರು ಪಂಚಾಯತ್ ಹೋಗಿ ಕೇಳಿದ್ರಣ 15 ದಿನ 8 ದಿನ ಅಂತ ಹೇಳ್ತಾರೆ ಸರ್ ಬಿಲ್ ಆಗಕ್ಕೆ. ಬಿಲ್ ಆಗವಲ್ದು ಸರ್. ಅದ್ರ ಸಲುವಾಗಿ ನಾವು ಮನೆ ನಿಂದಿರ್ತೀವಿ ಸರ್. ಈಗ ನಮ್ಮ ತಮ್ಮಾರದು ಮದುವೆ ಐತೆ ಸರ್ ಇನ್ನೊಂದು 2 ತಿಂಗಳದಾಗ. ಅದಕ್ಕೆ ನಾವು ಮನೆ ಕಡ್ಸೋಬೇಕ ಮತ್ತು ಅವ್ರು ಲಗ್ನ ಮಾಡ್ಬೇಕು ಒಂದು ತಿಳಿಲ್ಲ ಸರ್. ಹೀಗಾಗಿ ಫಲಾನುಭವಿಗಳು ಸರ್ಕಾರದಿಂದ ಕಂತಿನ ಹಣ ಬರುತ್ತೆ ಅಂತ ತಮ್ಮ ಸಾಲ ಸೋಲ ಮಾಡಿ ತಮ್ಮ ಕೈಯಲ್ಲಿದ್ದ ದುಡ್ಡು ಹಾಕಿ ಕಟ್ಟಿದ್ರು. ಇದೀಗ ಬಾಕಿ ಕಂತಿನ ಹಣ ಬರದೆ ಫಲಾನುಭವಿಗಳು ಫುಲ್ ಕಂಗಾಲಾಗಿದ್ದಾರೆ. ಇದ್ದ ಮನೆ ಬೀಳಿಸಿರೋದ್ರಿಂದ ಮನೆಗಳಲ್ಲಿ ಯಾವುದೇ ಕಾರ್ಯ ನಡೆಯುತ್ತಿಲ್ಲ ಅಂತ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸಮಯಕ್ಕೆ ಸರಿಯಾಗಿ ಅದು ಅನುದಾನದ ಬರಲಿಲ್ಲಪ್ಪ ಅಂತಂದ್ರೆ ಸಮಯಕ್ಕೆ ಸರಿಯಾಗಿ ಮಣ್ಣಿನೂ ಮುಗಿದಿಲ್ಲ. ಮತ್ತು ಏನಾದರೂ ಮುಂದಿನ ಕಾರ್ಯಕ್ರಮಗಳು ಮಾಡ್ಬೇಕಪ್ಪ ಅಂತಂದ್ರೂ ಕೂಡ, ಯಾಕಂತಂದ್ರೆ ಈಗ ಮನೆ ಕಟ್ಬೇಕಪ್ಪ ಅಂತಂದ್ರೆ ಆ ಮನೆ ಕಟ್ಬೇಕಂದ್ರೆ ಬೇರೆದಾರು ಮನ್ಯಾಗ ಹೋಗಿ ಕೇಸಿ ಪತ್ರ ಹಾಕೊಂಡು ಕೇಸಿ ಇರ್ತೈತಿ. ಸಮಯಕ್ಕೆ ಸರಿಯಾಗಿ ಮನೆ ಮುಗಿಲಾರ್ದಕ್ಕೆ ಭಾಳ ತೊಂದರೆ ಆಕತಿ. ಮನೆಗಳಿಗೆ GPS ಆಗಿ 3 ತಿಂಗಳಾದ್ರೂ ಬಿಲ್ ಆಗಿಲ್ಲ. ಗ್ರಾಮ ಪಂಚಾಯಿತಿ ಕಚೇರಿ ನಿತ್ಯ ಅಲೆದಾಡುತ್ತಿದ್ದು ಮೇಲಿಂದ ಬಿಲ್ ಆಗಿಲ್ಲ, ಏನು ಮಾಡೋಣ ಎಂದು ಹೇಳಿ ಕಳುಹಿಸುತ್ತಿದ್ದಾರಂತೆ. ಅಧಿಕಾರಿಗಳು ಆದಷ್ಟು ಬೇಗ ಬಿಲ್ ಮಂಜೂರಾತಿ ಮಾಡಿ ಎಂದು ಫಲಾನುಭವಿಗಳು ಆಗ್ರಹ ಮಾಡುತ್ತಿದ್ದಾರೆ. ಈಗಾಗಲೇ ಜಿಲ್ಲೆಯಾದ್ಯಂತ 1904 ಮನೆಗಳು ವಿವಿಧ ಹಂತದಲ್ಲಿ ಕಾಮಗಾರಿ ನಡೆದು ಅರ್ಧಕ್ಕೆ ನಿಂತಿವೆ. ಸೂಪರ್ 3ಯಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಬಿಲ್ ಪಾಸ್ ಮಾಡಲಿ ಅನ್ನೋದು ಸೂಪರ್ 3 ಆಗ್ರಹ.
ಸರ್ಕಾರ ಬಡವರಂತೆ ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅದರಲ್ಲಿಯೂ ಕೂಡ ಏನು ಅಂಬೇಡ್ಕರ್ ವಸತಿ ನಿಗಮ ಅನ್ನುವಂಥ ಒಂದು ಯೋಜನೆಯಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಅವರಿಗೆ ಮನೆಗಳನ್ನು ಕಟ್ಟಿಕೊಡುವಂಥ ಕೆಲಸ ಆಗಬೇಕಾಗುತ್ತೆ ಸರ್ಕಾರದಿಂದ. ಈಗಾಗಲೇ ಏನು ಸಾಕಷ್ಟು ಒಂದು ಗ್ರಾಮಗಳಲ್ಲಿ ಜಿಲ್ಲಾದ್ಯಂತ ಸಾಕಷ್ಟು ಏನು ಗ್ರಾಮಗಳಲ್ಲಿಯೂ ಕೂಡ ಒಂದು ಗ್ರಾಮದಲ್ಲಿ ಕನಿಷ್ಠ 7ರಿಂದ 8, 10 ಮನೆಗಳನ್ನು ಈಗಾಗಲೇ ಮಂಜೂರಾತಿ ಮಾಡಿ ಅವರಿಗೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಒಂದು ಅನುಮತಿಯನ್ನು ಕೊಟ್ಟಿರ್ತಾರೆ. ಆದರೆ ಅನುಮತಿ ಕೊಟ್ಟು ಏನು 2 ಬಿಲ್ಗಳನ್ನು ಹಾಕಿದ ನಂತರ ತದನಂತರ ಇಲ್ಲಿವರೆಗೂ ಕೂಡ ಏನು ಈಗ ನಾವು ಭಗವತಿ ಗ್ರಾಮದಲ್ಲಿದ್ದೀವಿ, ಇಲ್ಲಿ 8 ಮನೆಗಳು ಕೂಡ ನಡೆದಿದೆ. ಆದರೆ 8 ಮನೆಗಳು ಕೂಡ 2 ಬಿಲ್ಲನ್ನು ಹಾಕಿದ್ದಾರೆ. ಆದರೆ ಇನ್ನುಳಿದಂತೆ ಯಾವ ಬಿಲ್ಲುಗಳನ್ನು ಹಾಕಿಲ್ಲ. ಹೀಗಾಗಿ ಕಟ್ಟಲಿಕ್ಕೆ ತೊಂದರೆ ಆಗ್ತಾ ಇದೆ ನಮಗೆ. ಆಮೇಲೆ ಅರ್ಧಂಬರ್ಧ ಮನೆ ಕಟ್ಟಿ ನಾವು ಹೀಗೆ ಕೂತ್ಕೋಬೇಕಾಗಿದೆ. ಬೇರೆಯವರ ಮನೆಯಲ್ಲಿ ನಾವು ಈಗಾಗಲೇ ವಸತಿ